ಜನರಿಗೆ ರೀಚ್ ಆಗುತ್ತೆ ಅಂತ. ಈಗ ನಾವು ಹಂಗೆ ನೋಡ್ತಾ ಹೋದ್ರೆ ಇಂದು ಕೊರೋನಾ ರುದ್ರ ತಾಂಡವಾಡ್ತಾ ಇದೆ ಕರ್ನಾಟಕದಲ್ಲೇ ವಿಶ್ವದಲ್ಲೇ. ಆದರೆ ನಿಮಗೆ ಯಾಕೆ ಅನ್ನಿಸ್ತು ನಾನು ಅನ್ನದಾನ ಮಾಡಬೇಕು? ಸೊ ನನಗೆ ಒಂಥರ ಬೇಸರ ಮತ್ತೆ ಕಷ್ಟ ಅನುಭವಿಸ್ತಾ ಇದ್ದೀನಿ ನಾನು. ಯಾಕಂದ್ರೆ ನನಗೆ ಸ್ವಲ್ಪ ಜನ ಸೋಷಿಯಲ್ ಮೀಡಿಯಾ ಮೂಲಕನೇ ನಾನು ಲೈವ್ ಬಂದ್ರೆ ಅಕ್ಕ ದುಡ್ಡಿಲ್ಲ ಅಕ್ಕ ಕೆಲಸ ಇಲ್ಲ ಅಕ್ಕ, ಇನ್ನು ಇನ್ಬಾಕ್ಸ್ ಅಲ್ಲಿ ನೋಡಿದ್ರೆ ಟು ಬಿ ಫ್ರಾಂಕ್ ವಿತ್ ಯು, ನನ್ನ ಇನ್ಬಾಕ್ಸ್ ಅನ್ನು ನೇರವಾಗಿ ಬ್ಯಾಂಕ್ ಅಕೌಂಟು, ಐ ಲಾಸ್ಟ್ ಮೈ ಜಾಬ್ ಡ್ಯೂರಿಂಗ್ ಪ್ಯಾಂಡಮಿಕ್, ನನ್ನ ಮನೇಲಿ 2 ಮಕ್ಕಳಿದ್ದಾರೆ, ನಾನು ಸೂಸೈಡೇ ಮಾಡ್ಕೊಬೇಕು ಅಂತ ಇನ್ನೊಬ್ರು ಭಯ ಪಡಿಸ್ತಾ ಇದ್ದಾರೆ. ನಾನು ಇದೆಲ್ಲ ಮೆಸೇಜಸ್ ನೋಡಿದ್ರೆ ಏನ್ ನಡೀತಾ ಇದೆ ಭಗವಂತ, ಜನರಲ್ಲಿ ಇಷ್ಟು ಭಯ ಇದೆ. ಬಿಕಾಸ್ ನನ್ನ ಇಮೇಲ್ಸ್ ನಾನು ತುಂಬಾ ಕರೆಕ್ಟಾಗಿ ಓದ್ತೀನಿ, ನನ್ನ ಸೋಷಿಯಲ್ ಮೀಡಿಯಾ ಮೆಸೇಜಸ್ ಆಗಿರ್ಬೋದು. ಸೊ ನನಗೆ ಜನರ ನೋವು ಏನಿದೆ ಅವ್ರ ಮನೆಯಲ್ಲಿ, ನನಗೆ ಆ ನೋವು ನಾನು ನನ್ನ ಮನೆಯಲ್ಲಿ ಕೂತಿದ್ರು ಅದರ ಒಂದು ತುಂಬಾನೇ ಕ್ಲಿಯರ್ ಫೋಟೋಗ್ರಾಫ್ ನನಗೆ ಕಾಣಿಸ್ತು. ಐ ಹ್ಯಾವ್ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನಗೂ ನನ್ನ ತಂದೆಗೂ ಒಂದು ಟೈಮ್ ಇತ್ತು, ತುಂಬಾನೇ ಲಾಸ್ ಅಲ್ಲಿದ್ರು ಅವರು. ಅವಾಗ ನನ್ನ ತಾಯಿ ಬರೀ ಇಷ್ಟೇ ತಿಂದುಬಿಟ್ಟು ಒಂದು ದೊಡ್ಡ ತುತ್ತನ್ನ ನಮಗೂ ನನ್ನ ತಂಗಿಗೂ ಇಟ್ಟು ಇಷ್ಟೇ ಅವ್ರು ತಿಂತಾ ಇದ್ರು. ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ ನನ್ನ ತಾಯಿ ಕಮ್ಮಿ ತಿಂತಾ ಇದ್ದಾರೆ. ನಾನು ಅವಾಗ ಚಿಕ್ಕ ವಯಸ್ಸಲ್ಲಿರೋಳು ನಾನು. ಸೊ ನಾನು ಇದೆಲ್ಲ ಕಷ್ಟಗಳು ನೋಡ್ಬಿಟ್ಟೆ ನಾನು ಮೇಲ್ ಬಂದಿದ್ದೀನಿ. ನಾನು ಹುಟ್ಟಿದ್ದೇ ಒಂದು ಬೆಳ್ಳಿನ ತೊಟ್ಟಲ್ಲಿ ಅಂತ ಹೇಳಕ್ಕಾಗಲ್ಲ. ಐ ಹ್ಯಾವ್ ಸೀನ್ ವಾಟ್ ಡಿಫಿಕಲ್ಟಿ ಇಸ್. ಐ ಹ್ಯಾವ್ ಸೀನ್ ಹೌ ಪೀಪಲ್ ಲಿವ್ ಇನ್ ಸ್ಮಾಲ್ ಕಾಲನೀಸ್. ಚಿಕ್ಕ ಕಾಲೋನಿನಲ್ಲಿ ಜನ ಹೇಗೆ ವಾಸ ಮಾಡ್ತಾರೆ, ಅವ್ರ ಚಾಲೆಂಜಸ್ ಏನು, ಅವರ ಕೆಲಸ ಇಲ್ಲ ಅಂದ್ರೆ ಹೇಗೆ ಚಾಲೆಂಜ್ ಇರುತ್ತೆ, ವ್ಯಾಪಾರ ಇಲ್ಲ ಅಂದ್ರೆ ಏನ್ ಚಾಲೆಂಜಸ್ ಇರುತ್ತೆ ಅಂತ ತುಂಬಾ ಹತ್ತಿರದಿಂದ ನಾನು ನೋಡಿ ಬೆಳೆದಿರೋ ಒಂದು ಹೆಣ್ಣು. ಇದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಫ್ಯಾಮಿಲಿ ಸಪೋರ್ಟ್ ನೆನ್ನೆ ಅಮ್ಮ ಕೂತ್ಕೊಂಡ್ರು ಇಂದ್ರಾನಗರದಲ್ಲಿ, ಇಲ್ಲೇ ಕೆಳಗೆ ಅಮ್ಮ ಕೂತ್ಕೊಂಡ್ಬಿಟ್ರು, ಬಡಿಸ್ತೀನಿ ಊಟ ಅಂತ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರು. ಅದಾದ್ಮೇಲೆ ನಾನೇ ಕೈ ಮುಗಿದು, ನನಗೆ ನನ್ನ ಜೀವನದಲ್ಲೇ ನನ್ನ ಪಿಲ್ಲರ್ಸ್ ಇರೋದು, ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಪಿಲ್ಲರ್ ಇರುತ್ತಲ್ಲ, ನನ್ನನ್ನೇ ಕಟ್ಟಿದ್ದು ನನ್ನ ತಂದೆ ತಾಯಿ. ನೀವೇ ಬಂದು ಕೊರೋನಾ ಎದುರಿಸಿ ಜನಸೇವೆ ಮಾಡ್ತಿದ್ರೆ ಅಮ್ಮ ನೀನ್ ದಯವಿಟ್ಟು ಮನೆಗೆ ಹೋಗು, ನಾನು ನೋಡ್ಕೊಳ್ತೀನಿ ಅಂತ ಇಲ್ಲಿಂದ ಕಳಿಸೇ ಬಿಟ್ಟೆ. ಬಿಕಾಸ್ ಇಲ್ಲಿಂದ ಕೆಳಗೆ ಬಂದು ಸರ್ವ್ ಮಾಡುವಾಗ ಮಾಸ್ಕ್ ಹಿಂಗ್ ತೆಗೆದ್ಬಿಡ್ತಾರೆ. ಎಷ್ಟೇ ಹೇಳಿದ್ರು ಮಾಸ್ಕ್ ಹಾಕೊಳ್ರು ಅಂದ್ರು, ಎಷ್ಟಂತ ಹೇಳಿದ್ರು ಹುಡುಗರಿಗೂ ತಾಯಿಗೂ, ಅಮ್ಮ ದಯವಿಟ್ಟು ಮಾಸ್ಕ್ ಹಾಕೋ ಅಂತ ಹೇಳಿದ್ರು. ಸಡನ್ ಆಗಿ ಇಲ್ಲಿ ಬಂದ್ಬಿಡ್ರು, ಉಸಿರಾಡಕ್ಕಾಗಲ್ಲ ಅಲ್ಲ, ಕೊರೋನಾ ಹೋದ್ರೆ ಉಸಿರೇ ನಿಂತೋಗತ್ತೆ ರೀ, ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಇನ್ ಅ ಥ್ರೆಟ್ಫುಲ್ ಸಿಚುವೇಶನ್. ಕೊರೋನಾ ಹೊರಟೋದ್ರೆ ಕೆಲ್ಸಾನೇ ನಿಂತು ಹೋಗುತ್ತೆ. ಸೊ ಹಾಗಾಗಿ ಐ ಫೀಲ್ ಸ್ಕೇರ್ಡ್. ನಮ್ಗೆ ಫಸ್ಟು ಮನುಷ್ಯನ ಸ್ವಾರ್ಥ ಏನಂದ್ರೆ ಫ್ಯಾಮಿಲಿ ಹ್ಯಾಸ್ ಟು ಬಿ ವೆರಿ ಸೇಫ್. ಇಸ್ಂಟ್ ದಟ್ ಅವರ್ ನೇಚರ್? ನಮಗೆ ನನ್ನ ಪರಿವಾರ, ನನ್ನ ತಾಯಿ, ನನ್ನ ತಂದೆ ಮೊದಲು, ಅದಾದ್ಮೇಲೆ ಅಫ್ಕೋರ್ಸ್ ಎಲ್ಲಾರು. ಅಂಡ್ ಪ್ಲಸ್ ನನಗೆ ಕೆಲವೊಂದು ಘಟನೆಗಳಾದ್ಮೇಲೆ ನನ್ನ ಜೀವನದಲ್ಲಿ ನನಗೆ ಎಷ್ಟು ಜೋರಾಗಿ ಆ ಘಟನೆ ಹೊಡೆದಿದೆ ಅಂದ್ರೆ, ಯಾರು ನಿಜಕ್ಕೂ ನನ್ನವರು ನನಗೆ ಗೊತ್ತಾಗ್ಬಿಡ್ತು, ಯಾರು ನಿಜಕ್ಕೂ ನನ್ನವರಲ್ಲ ನನಗೆ ತುಂಬಾ ತುಂಬಾ ವಿವರವಾಗಿ, ತುಂಬಾ ಡೀಟೇಲ್ ಆಗಿ ಗೊತ್ತಾಗ್ಬಿಡ್ತು ಜನ ಹೇಗೆ ಹಂಗೆ ಚೇಂಜ್ ಆಗ್ತಾರೆ ಅಂತ. ಸೊ ಇಂಥದಲ್ಲಿ ನನ್ನ ತಂದೆ ತಾಯಿ ನಡೆಯೋ ಒಂದು ಇನ್ಸಿಡೆಂಟ್ಸ್ ಮುಖ್ಯವಾಗುತ್ತೆ, ಯಾರು ನಮ್ಮವರು ಯಾರು ನಮ್ಮವರಲ್ಲ. ಹೌದು, ಖಂಡಿತವಾಗ್ಲು. ಸೊ ನನಗೆ ಆ ಇನ್ಸಿಡೆಂಟ್ಸ್ ತುಂಬಾ ಒಂದು ಜೋರಾಗಿ ಹೊಡೆದು ನನಗೆ ನನ್ನ ಕಣ್ಣು ಓಪನ್ ಮಾಡಿದೆ. ಬಿಕಾಸ್ ಸಾಮಾನ್ಯ ಜನ ಆಚೆ ಇರೋರು, ನಮ್ಮ ಫ್ಯಾಮಿಲಿ ಆಚೆ ಇರೋರು, ನಾವು ತುಂಬಾ ಸ್ನೇಹಿತೆ ಅನ್ಕೊಂಡ್ಬಿಟ್ಟು ಆಚೆ ಇರೋರಿಗೆ ನಾವು ಅಣ್ಣ ತಮ್ಮಂದಿರು ಮಾಡ್ಕೊಂಡ್ರು ಎಲ್ಲೋ ಒಂದ್ ಕಡೆ ಅವ್ರು ನಮ್ಮನ್ನ ಬಳಸ್ಕೊಳ್ಳೋದಿಕ್ಕೆ ಬರ್ತಾರೆ, ನಮ್ಮ ಅಕ್ಕಪಕ್ಕದಲ್ಲಿರೋ ವ್ಯವಸ್ಥೆಗಳನ್ನ ಬಳಸ್ಕೊಳ್ಳೋದಿಕ್ಕೆ ಬರ್ತಾರೆ ತಪ್ಪ. ನಮ್ಮ ಸ್ವಂತ ಫ್ಯಾಮಿಲಿ ಹೆಂಗ್ ನಮ್ಗೋಸ್ಕರ ನಿಂತ್ಕೊಳ್ಳುತ್ತೆ. ನಮ್ಮಿಂದ ಎಷ್ಟೇ ಒಳ್ಳೇದಾದ್ರೂ, ಕೆಲವೊಬ್ರು ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಳ್ತೀವಿ, ನಮ್ಮಿಂದ ಎಷ್ಟೇ ಒಳ್ಳೇದಾದ್ರೂ, ಎಷ್ಟೇ ಒಳ್ಳೆ ವರ್ಷಾಂಗಟ್ಲೆ ನಮ್ ಜೊತೆನೆ ಇದ್ದು ನಮ್ ಜೊತೆನೆ ತಿಂದು ಇದ್ರು, ಒಂದ್ಸಲ ನಮ್ಗೆ ಏನಾದ್ರು ಏಟ್ ಬಿಟ್ರೆ, ಅವ್ರಿಗೇನಾದ್ರೂ ಒಂದು ಇಷ್ಟೇ ಏಟ್ ಬಿದ್ರು ಕೂಡ ನಿನ್ ಜೊತೆಗೆ ನಾನಿದೆ ಅದಕ್ಕೆ ನನಗೆ ಈ ತರ ಆಯ್ತು ಅಂತ ನಮ್ಮ ಮೇಲೆ ಹಾಕ್ತಾರೆ. ಸೊ ಅದು ನನಗೆ ಅನುಭವ ಆಗಿದೆ, ತುಂಬಾ ನೋವಾಗಿದೆ ನನಗೆ ಅದರಿಂದ, ತುಂಬಾ ಅಂದ್ರೆ ನನಗೆ ಮಾನಸಿಕವಾಗೂ ಅದು ಎಫೆಕ್ಟ್ ಆಗಿದೆ. ಸೊ ಅದಾದ್ಮೇಲೆ ನಮ್ಮ ಪರಿವಾರನೇ ನಮಗೆ ಎಲ್ಲ, ನನ್ನ ಪರಿವಾರನೇ ಜೈ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಆಚೆ ಜೀವನ ಬೇಡ. ಅಂಡ್ ಆಚೆ ಜೀವನದಲ್ಲಿ ತುಂಬಾನೇ ಅಕ್ಕ ನಿನ್ ಸಹಾಯ ಬೇಕಕ್ಕ ಅಂತ ನನಗೆ ಯಾರಾದ್ರೂ ಮೇಡಮ್ ಕರೆದ್ರು, ನನಗೆ ಮೇಡಮ್ ಕರಿಬೇಡಿ, ನಾನು ನಿಮ್ ಮೇಡಮ್ ಅಲ್ಲ, ನನಗೆ ಅಕ್ಕ ಕರೆದ್ರೆ ನಾನು ಬರ್ತೀನಿ ನಿಮಗೆ ಸಹಾಯಕ್ಕೆ. ನಿಮಗೆ ಕಷ್ಟ ಇದೆಯಾ ನನಗೆ ಹೇಳಿ, ನನ್ನ ಶಕ್ತಿ ಎಷ್ಟಿದೆಯೋ ನಾನು ಏನೋ ಒಂದು ಮಾಡಿಬಿಟ್ಟು
ನನಗೆ ಭಗವಂತ ಏನಿದ್ದಾನೆ, ನನ್ನ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾನೆ. ನಾನು ಇಷ್ಟೊತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಭಾವನೆಗಳು ಹೇಳ್ಕೊಳ್ಳೋ ಶಕ್ತಿ ನನಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ತುಂಬಾ ಜನರಿಗೆ ಆ ಭಾವನೆಗಳನ್ನ ಸ್ಪಷ್ಟನೆ ಕೊಟ್ಟು ಹೇಳ್ಕೊಡೋ ಶಕ್ತಿ ಭಗವಂತ ಕೊಡಲ್ಲ. ಸೊ ಈ ಒಂದು ಶಕ್ತಿ ಕೊಟ್ಟಿದ್ದಾರೆ, ಹಾಗಾಗಿ ಐ ವಾಂಟ್ ಟು ಎಕ್ಸ್ಪ್ರೆಸ್ ಇಟ್. ನನ್ನ ಹತ್ರ ಬಂದ್ಬಿಟ್ಟು ನಿಮ್ ಕಷ್ಟ ಹೇಳಿ, ನನಗೆ ಹೇಳಿದ್ರೆ ನನ್ನ ಕೈಯಲ್ಲಿ ಏನಾಗತ್ತೆ ನಾನು ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ ನಮ್ಮಿಂದ ದೊಡ್ಡ ಪ್ರತಿಷ್ಠಾನಗಳು ಇದ್ದಾರೆ, ಭಗವಂತನ ಕೈಯೇ ಇದೆ ಅದರಲ್ಲಿ, ಅಕ್ಷಯ ಪಾತ್ರ ಪ್ರತಿಷ್ಠಾನ. ನಾನು ಅವ್ರಿಗೆ ಮೆಸೇಜ್ ಮಾಡಿದೆ, ಗುರುಜಿ ನಾನು ಇಲ್ಲಿ ಪಕ್ಕದ ರೋಡಲ್ಲಿ ಹೋಗಿ ಬಂದೆ ಗುರುಜಿ, ಈ ತರ ನನ್ನ ಶಕ್ತಿಗೆ ನಾನು 20-30 ಜನಕ್ಕೆ ಒಂದಿನ ತಿನ್ನಿಸ್ಬೋದು, 2 ದಿನ ತಿನ್ನಿಸ್ಬೋದು, ಅಬ್ಬಬ್ಬಾ 3ನೇ ದಿನ ತಿನ್ನಿಸ್ಬೋದು ನಾನು ಊಟ. 20 ಜನ 30 ಜನ 300-500 ಜನ ಬಂದ್ರೆ ಎಲ್ಲಿಂದ ತಿನ್ನಿಸ್ತೀನಿ ಗುರುಜಿ, ನನಗೂ ಅಷ್ಟು ಶಕ್ತಿ ಇಲ್ಲ ಅಂತ ನಾನು ಹೇಳಿದ್ರೆ, ನಾವು ಕಳಿಸ್ತೀವಿ ನೀವು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಸೊ ಅಕ್ಷಯ ಪಾತ್ರ ಗಾಡಿಯಲ್ಲಿ ಬಂದ್ರೆ ಒಂದು 5 ನಿಮಿಷಕ್ಕಿಂತ ಹೆಚ್ಚು ನಿಂತ್ಕೊಳ್ಳೋಲ್ಲ, 5 ನಿಮಿಷದ್ರಲ್ಲೇ ಬಂದು ಅಷ್ಟು ಅನ್ನ ಹಾಕಿ ಹೊರಟ್ಬಿಡ್ತಾರೆ. ಇದೆಲ್ಲ ವ್ಯವಸ್ಥೆಗಳು, ಬಿಡಿಸೋ ವ್ಯವಸ್ಥೆಗಳು, ವಾಲಂಟಿಯರ್ಸ್ನ ಕರೆಸ್ಕೊಳ್ಳೋದು, ಮತ್ತೆ ಈ ಪಾತ್ರೆಗಳು ಅರೇಂಜ್ ಮಾಡೋದು, ಇಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ಅರೇಂಜ್ ಮಾಡಿದೀವಿ. ನೀವು ಕೇಳಿದ್ HAL ಅಲ್ಲಿ 15 ಹುಡುಗರು ತಯಾರಾಗೋಗಿದ್ದಾರೆ. HAL ಏರಿಯಾನಲ್ಲಿ ಹೌದು, HAL ಏರಿಯಾನಲ್ಲಿ ನನ್ನ ಹಸ್ಬೆಂಡ್ ಸೈಡ್ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಇದೆ. ಸೊ ಆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಆ ಬಿಲ್ಡಿಂಗ್ ಅಲ್ಲೇ 40 ಜನ ಇರ್ತಿದ್ದಾರೆ. ಬನ್ನಿ ಕೆಳಗೆ ಅಂತ ಹೇಳಿದ್ರೆ ಅವರಿಗೆ ಎಲ್ಲ ಕೆಳಗೆ ಬಂದ್ಬಿಡ್ತಾರೆ. ಸೊ ಅವ್ರು ನೋಡ್ಕೊಳ್ತಾ ಇದ್ದಾರೆ. HAL ಅಲ್ಲಿ ಒಂದು ಸೆಟ್ ಮಾಡ್ಬಿಟ್ಟು, ಸೊ ನಮ್ಮ ಪರಿವಾರದವರು ಇದ್ದಾರೆ, ನನ್ನ ಸೆಟಪ್ ಇದೆ ಅಂತ ಸೆಟ್ ಮಾಡ್ಬಿಟ್ಟು ನಾನು ಇಂದಿರಾನಗರದಲ್ಲಿ ಬಂದ್ಬಿಟ್ಟಿದ್ದೀನಿ. ನಾನು ಇಲ್ಲಿ ನಡೆಸ್ಕೊಂಡು ಕೊಡ್ತಾ ಇದ್ದೀನಿ. ಎಲ್ಲ ಹುಡುಗರು ಬಂದ್ರಲ್ಲ, ಪಕ್ಕದ ರೋಡಿಗೆ ನಾನೇ ಬಂದ್ರು. ನೆನ್ನೆ ತುಂಬಾ ಕಷ್ಟ ಆಯ್ತು, ಇವತ್ತು ತುಂಬಾ ಜನ ಬಂದ್ಬಿಟ್ರು, ಅನುಕೂಲ ಆಯ್ತು. ಸೊ ನಾವು ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಒಂದು ನಿರ್ಧಾರ ನಾವು ತಗೊಂಡ್ರೆ ಆ ನಿರ್ಧಾರಕ್ಕೆ ದಾರಿ ದೇವರೇ ಭಗವಂತನೇ ಕೊಡ್ತಾನೆ. ಸ್ವಯಂ ಅಕ್ಷಯ ಪಾತ್ರ ಮೂಲಕ ನನಗೆ ಕೃಷ್ಣ ಭಗವಂತನೇ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಆಗ ನೋಡ್ತಾ ಹೋದ್ರೆ ನಿಮಗೂ ಕೂಡ ಕೊರೋನಾ ಪಾಸಿಟಿವ್ ಆಗಿತ್ತು, ಈಗ ಒಂದು 5 ಡೇಸ್ ಬ್ಯಾಕ್ ನೆಗೆಟಿವ್ ಆಗಿದೆ. ಆಗ ನೀವು ಅನುಭವಿಸಿದಂತಹ ಆ ಕೊರೋನಾ ಅನ್ನೋದು ಎಲ್ಲರೂ ಒಂಥರ ಸೀರಿಯಸ್ ತಗೊಳ್ತಿಲ್ಲ, ಇಲ್ಲ ಒಂದು ಕಡೆ ಏನ್ ಹೇಳ್ತೀರಾ ಅವರಿಗೆ? ಈಗ ನನಗನ್ನಿಸ್ತಾ ಇದೆ ಸೀರಿಯಸ್ ಆಗಿ ತಗೊಳ್ತಾ ಇದ್ದಾರೆ ಅಂತ. ವಿಧಿ ಇಲ್ಲ, ಈಗ ಸೀರಿಯಸ್ ಆಗಿ ತಗೊಳ್ಳೇಬೇಕು. ಯು ಹ್ಯಾವ್ ಟು ಟೇಕ್ ಕೊರೋನಾ ಸೀರಿಯಸ್ಲಿ ಅಂತ ನಾನು ಖಂಡಿತವಾಗ್ಲೂ ಹೇಳಿ ಇಷ್ಟಪಡ್ತೀನಿ. ಚಾಯ್ಸ್ ಇಲ್ಲ, ಇಲ್ಲಾಂದ್ರೆ ನಾವು ಜೀವಂತವಾಗಿರಲ್ಲ. ನನಗೆ ನನ್ನ ಬೆಸ್ಟ್ ಫ್ರೆಂಡ್, ಸ್ನೇಹಿತೆ ತಾಯಿ ಅಚ್ಚುಕಟ್ಟಾಗಿದ್ರು ಮನೆಯಲ್ಲಿ. ಒಂದು ಶುಗರ್ ಇಲ್ಲ, ಒಂದು BP ಇಲ್ಲ, 48 to 49 ವಯಸ್ಸು. ಕೊರೋನಾ ಬಂತು, ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಯ್ತು, ತೀರೇ ಹೋದ್ರು. ತುಂಬಾ ಇನ್ಸಿಡೆಂಟ್ಸ್ ನಡೀತಾ ಇದೆ, ತೀರೇ ಹೋದ್ರು, ಸತ್ತೇ ಹೋದ್ರು. ಇಟ್ಸ್ ವೆರಿ ಶಾಕಿಂಗ್. 31 ಇಯರ್ಸು, 33 ಇಯರ್ಸು, 40 ಇಯರ್ಸು, ತುಂಬಾ ಭಯಂಕರ. ಇದು ಎಂತ ಶ್ರಾಪ ಇದು. ಇದು ಜೀವನವನ್ನೇ ನಿಲ್ಲಿಸ್ಬಿಟ್ಟಿದೆ. ಏನು ಒಂದು ಪ್ರೋಗ್ರೆಸ್ ಇಲ್ಲ, ಒಂದು ಸಕ್ಸಸ್ ಇಲ್ಲ, ಒಂದು ನಗು ಇಲ್ಲ, ಒಂದು ಆಚೆ ಹೋಗ್ಬಿಟ್ಟು ಜನ ಸೇರಂಗಿಲ್ಲ, ನಮ್ಮ ಸ್ವಂತ ರಿಲೇಟಿವ್ಸ್ನ ನಾವು ಮೀಟ್ ಆಗಂಗಿಲ್ಲ, ಒಂದು ಖುಷಿ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಜೇಬಲ್ಲಿ ದುಡ್ಡಿಲ್ಲ. ಎಷ್ಟೋ ಜನ ಕೆಲಸ ಕಳ್ಕೊಂಡ್ಬಿಟ್ರು. ಜೀವಿತಂ ಲೇದು, ಇದು ವ್ಯವಸಾಯ ಮಾಡಕ್ ರೆಡಿ ಇದ್ರು ಕೆಲಸ ಇಲ್ಲ, ಅವಕಾಶಗಳು ಇಲ್ಲ, ನಿಂತೇ ಹೋಗಿದೆ, ತಡೆಯಾಗೋಗಿದೆ ಜೀವನ. ನಾವು ಏನೋ ಪ್ರಕೃತಿನ ತುಂಬಾ ಜಾಸ್ತಿ ಬಳಸ್ಬಿಟ್ಟಿದೀವಿ ನಾವು. ಈಗ ಪ್ರಕೃತಿ ನಮ್ಮನ್ನ ಕ್ಷಮೆ ನೀಡ್ತಾ ಇದೆ ಅಂತ, ಪ್ರಕೃತಿ ನಮ್ಮ ಮೇಲೆ ಕೋಪ ತೋರಿಸ್ತಾ ಇದೆ ಅಂತ ಸ್ಲೋ ಆಗಿ ನೀವು ತುಂಬಾ ಓವರ್ ಆಗಿ ಯೂಸ್ ಮಾಡ್ಬಿಟ್ರಿ ನೀವು ನಮ್ಮ ವ್ಯವಸ್ಥೆಗಳು. ಇದು ಪ್ರಕೃತಿ ನಮಗೆ ಕೊಟ್ಟಿರೋ ವ್ಯವಸ್ಥೆಗಳು ತುಂಬಾ ಜಾಸ್ತಿ ಯೂಸ್ ಮಾಡ್ಬಿಟ್ಟಿದೀವಿ ನಾವು, ಎಕ್ಸ್ಪ್ಲಾಯ್ಟ್ ಮಾಡ್ಬಿಟ್ಟಿದೀವಿ. ಎಕ್ಸ್ಪ್ಲಾಯ್ಟ್ ಇಸ್ ದ ರೈಟ್ ವರ್ಡ್. ಸೊ ಅದಕ್ಕೆ ನಮಗೆ ರಿವರ್ಸ್ ಆಗಿ ಎಲ್ಲೋ ಒಂದ್ ಕಡೆ ಶ್ರಾಪ ಕೊಡ್ತಾ ಇದೆ ಅಂತಾನು ನನಗೆ ಒಂದು ಭಾವನೆ ಬರುತ್ತೆ. ಅದು ಹೇಳ್ತೀವಲ್ಲ ಕರ್ಮ ಅಂತ, ಕರ್ಮ ರಿಪೀಟ್ಸ್ ಅಂತ. ಸೊ ಐ ಥಿಂಕ್ ಅದೇ ನಡೀತಾ ಇದೆ ಈಗ. ಹೌದು. ಅಂದ್ರೆ ನೀವು ಅನುಭವಿಸಿದಂತಹ ನೋವು ಆ ಕೊರೋನಾ ಸಂದರ್ಭದಲ್ಲಿ ಕಾಫ್ ಇತ್ತು, ತುಂಬಾ ಹೆವಿ ಕಾಫ್ ಇತ್ತು. ಬಟ್ ನನಗೆ ಮನೆಯಲ್ಲೇ ಡಾಕ್ಟರ್ ಇದ್ದಾರೆ. ನಾನೇನ್ ಮಾಡಿದೆ ಅಂದ್ರೆ, ಫಸ್ಟ್ ಡಾಕ್ಟರ್ ಸರ್ ನಮ್ಮ ಮನೆಯಲ್ಲಿ ಯಾರಿದ್ದಾರೆ, ನನ್ನ ಹಸ್ಬೆಂಡ್, ಅವ್ರು ಕೊರೋನಾ ಪಾಸಿಟಿವ್ ಆದ್ರು. ಅವ್ರು ಕೊರೋನಾ ಪಾಸಿಟಿವ್ ಆಗಿದ ಕೂಡಲೇ ನನಗೂ ಸ್ವಲ್ಪ ಸಿಂಪ್ಟಮ್ಸ್ ಇತ್ತು. ನನ್ನ ಸಿಂಪ್ಟಮ್ಸ್ ಏನಂದ್ರೆ ನನಗೆ ಮೈ ನೋವು, ನನಗೆ ಟೇಸ್ಟ್ ಎಲ್ಲ ಸರಿಯಾಗ್ಲೇ ಇತ್ತು, ನನಗೆ ಮೈ ನೋವಿತ್ತು. ಆ ಕ್ಷಣನೇ ನಾನು ಕೊರೋನಾ ಟೆಸ್ಟ್ ಮಾಡಿಸಿದೆ. ಕೊರೋನಾ ಟೆಸ್ಟ್ ರಿಸಲ್ಟ್ ಬರೋದಕ್ಕೆ 24 ಅವರ್ಸ್ ಆಗುತ್ತೆ. ಆ 24 ಅವರ್ಸ್ ರಿಸಲ್ಟ್ ಏನೇ ಒಂದಿರ್ಲಿ, ಡಸ್ ನಾಟ್ ಮ್ಯಾಟರ್. ಆ ಕ್ಷಣನೇ ಐ ಸ್ಟಾರ್ಟೆಡ್ ಮೈ ಮೆಡಿಕೇಶನ್.
ಕೊರೋನಾಗೆ ನಿಮಗೆ ಯಾವುದೇ ಒಂದು ಅದ್ಭುತವಾದ ಸೊಲ್ಯೂಷನ್ ಅಥವಾ ಗ್ರೇಟ್ ಮೆಡಿಸಿನ್ ಇನ್ನ ಮಾರ್ಕೆಟ್ ಅಲ್ಲಿ ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ. ಸೊ ನಮ್ಗೆ ಕೊರೋನಾಗೂ ನಾರ್ಮಲ್ ಆಂಟಿಬಯೋಟಿಕ್ಸ್ ತಗೊಬೇಕಿದೆ. ಡಾಕ್ಸಿಸೈಕ್ಲಿನ್ ಅಂತ ನಮ್ಗೆ ನಾರ್ಮಲ್ ಜ್ವರ ಬರುತ್ತಲ್ಲ, ದಟ್ ಇಸ್ ದ ಒನ್ ಯು ಹ್ಯಾವ್ ಟು ಸ್ಟಾರ್ಟ್. ಅಂಡ್ ಅದ್ರ ಜೊತೆಗೆ ಕ್ರೋಸಿನ್ ತಗೊಬೇಕಿದೆ. ಡಾಕ್ಟರ್ಸ್ನ ಫೋನಲ್ಲೇ ಸಂಪರ್ಕದಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಪ್ರತಿಯೊಂದು ಮನೆಯಲ್ಲೂ ಹಿಂಗೋ ಹಂಗೋ ಡಾಕ್ಟರ್ಸ್ನ ಸಂಪರ್ಕದಲ್ಲಿ ಇಟ್ಕೊಳ್ಳಿ. ಡಾಕ್ಟರ್ಸ್ ಎಷ್ಟು ಜನರಸ್ ಆಗಿದ್ದಾರೆ ಅಂದ್ರೆ ಫೋನಲ್ಲೇ ಬರ್ಕೊಳ್ಳಿ ಈ ಮಾತ್ರೆ, ಬರ್ಕೊಳ್ಳಿ ಈ ಮಾತ್ರೆ, ಬರ್ಕೊಳ್ಳಿ ಈ ಮಾತ್ರೆ ಅಂತ ಹೇಳ್ಬಿಟ್ಟು ಫೋನಲ್ಲೇ ಅವರು, ನಮ್ಮ ಮನೆಯವರಂತೂ ಫೋನಲ್ಲೇ ಪ್ರತಿಯೊಂದು ಒಬ್ರು ಫೋನ್ ಎತ್ತದ್ದು ಮತ್ತೆ ಫೋನಲ್ಲೇ ಅವರು ಲಿಟ್ರಲಿ ಸೊಲ್ಯೂಷನ್ ಮಾಡ್ಬಿಡ್ತಾ ಇದ್ದಾರೆ. ಓಕೆ, ಅಂದ್ರೆ ನೀವು ಬರೀ ಟ್ಯಾಬ್ಲೆಟ್ಸ್ ತಗೊಂಡು ಕ್ಯೂರ್ ಆದೆ. ಬಟ್ ಇಮಿಡಿಯೇಟ್ಲಿ ಉಸಿರು ಕೆಮ್ಮು ತುಂಬಾ ಜಾಸ್ತಿ ಇತ್ತು ನನಗೆ. ಐ ಹ್ಯಾಡ್ ವೆರಿ ಬ್ಯಾಡ್ ಚೆಸ್ಟ್ ಕಂಜೆಷನ್. ಸೊ ನಾನು ಸ್ಟೀಮ್ ತಗೊಂಡೆ. ನಾನಾಯ್ತು, ಸ್ಟೀಮ್ ಆಯ್ತು. ಈಗ ನಿಮ್ಮ ಹತ್ರ ಮಾತಾಡ್ತಾ ಇದ್ರು, ಇಷ್ಟೊತ್ತು ಮಾತಾಡಿದ್ರು ಸ್ಟೀಮ್ ತಗೊಂಡಿಲ್ಲ ಅಂತ. ಸ್ಟೀಮ್ ಅಲ್ಲಿ ಒಂದು ಬಾಮ್ ಹಾಕಿದೆ ನಾರ್ಮಲ್. ಆಕ್ಸಿಮೀಟರ್ ಅಂತ ಇದೆ. ಆಕ್ಸಿಮೀಟರ್ನ ನಾನು ಬಿಟ್ಟಿಲ್ಲ. ನನಗೆ ಒಂದು ಸಮಾಧಾನ ಕೊಡ್ತಾ ಇತ್ತು ಆಕ್ಸಿಮೀಟರ್. ಏನ್ ಸಮಾಧಾನ ಅಂದ್ರೆ ಆಕ್ಸಿಮೀಟರ್ ಹಾಕಿದ್ರೆ ನಿಮ್ಮ ಆಕ್ಸಿಜನ್ ಲೆವೆಲ್ಸ್ ಏನು ಅಂತ ನಮಗೆ ಗೊತ್ತಿರುತ್ತೆ. ಸೊ ನಿಮ್ಮ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗ್ತಾ ಇಲ್ಲ ಅಂದ್ರೆ ನೀವು ಸೇಫ್. ಓಕೆ, ಸೊ ಆಕ್ಸಿಮೀಟರ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡ್ತಾ ಇದೆ, ಪಲ್ಸ್ ಚೆಕ್ ಮಾಡ್ತಾ ಇದೆ, ಮತ್ತೆ ಇದು ಸ್ಟೀಮ್ ಅಲ್ಲಿ ಬಾಂಬ್ ಹಾಕ್ಬಿಟ್ಟು ಅಮೃತಾಂಜನೋ ವಿಕ್ಸ್ ಅದನ್ನ ಐ ವಾಸ್ ಜಸ್ಟ್ ಬ್ರೀದಿಂಗ್ ದ ಸ್ಟ್ರೀಮ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್. ಸೊ ಈ ಒಂದು ಕೆಲಸ ನಾನು ಬಿಟ್ಟಿಲ್ಲ. ಸೊ ಇದು ನನ್ನ ಕಾಪಾಡ್ತು. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನನಗೆ ಕೊರೋನಾ ಆಗಿದೆ, ನಾನು ಸತ್ತೋಗ್ತೀನಿ ಅಂತ ನಾನು ಅನ್ಕೊಂಡಿಲ್ಲ. ಜೀವನದಲ್ಲಿ ಏನೇನು ಎದುರಿಸ್ತಿಲ್ಲ, ಇದನ್ನ ನಾನು ಎದುರಿಸೋಣ ಬನ್ನಿ ಅಂತ ಒಂದು ನಿರ್ಧಾರಕ್ಕೆ ಬಂದೆ. ಮೆಡಿಕಲ್ ಆಗಿ ಸಪೋರ್ಟ್ ಇತ್ತು ನನಗೆ ಮನೆಯಲ್ಲೇ. ಇಬ್ರು ಕೊರೋನಾ ಪಾಸಿಟಿವ್ ಇದ್ವಿ, ಗಂಡ ಹೆಂಡತಿ. ಫಸ್ಟ್ ಡೇ 24 hours ಅವರು ಮನೆಯಲ್ಲಿ ರೂಮಲ್ಲಿ ಕೂಡ ಹಾಕಿದ್ರೆ ಅವ್ರನ್ನ ತುಂಬಾ ಬೇಜಾರಲ್ಲಿದ್ದೆ ನಾನು. ಅಯ್ಯೋ ಇದೇನಪ್ಪ ಇವ್ರು ಸ್ವಂತ ಕ್ವಾರಂಟೈನ್ ಇದ್ದಾರೆ. ಮಾರನೇ ದಿನ 24 hours ಆದ್ಮೇಲೆ ನಾನು ಕೊರೋನಾ ಪಾಸಿಟಿವ್ ಇದ್ದೀನಿ ಅಂತ ನನಗೆ ಗೊತ್ತಾದ್ರೆ ಆಕ್ಚುಲಿ ನನಗೆ ಬೇಜಾರಾಗಿಲ್ಲ. ಅಟ್ಲೀಸ್ಟ್ ನಾನು ಅವ್ರ ಜೊತೆಗೆ ಇರ್ಬೋದಲ್ಲ, ನಾವಿಬ್ಬರೇ ಮನೇಲಿ ಇರ್ಬೋದಲ್ಲ ಅಂತ ನಾನು ಆತರ ಪಾಸಿಟಿವ್ ಆಗಿ ತಗೊಂಡೆ. ಜೊತೆಗೆ ಕೊರೋನಾ ಎದುರಿಸ್ತೀವಿ. ಈಗ ನಿಮ್ ಮುಂದೆ ಇದೀವಿ. ಮಾನಸಿಕವಾಗಿ ಸ್ಟ್ರಾಂಗ್ ಇರ್ಬೇಕು. ಏನೇ ಬಂದ್ರು ಈ ಒಂದು ಸಿಚುವೇಶನ್ ನಾವು ತಡೆ ಮಾಡ್ತೀವಿ. ಮಾನಸಿಕವಾಗಿ ಸ್ಟ್ರಾಂಗ್ ಇರ್ಬೇಕು. ಭಯ ಆಗ್ಬಾರ್ದು, ಡಿಪ್ರೆಸ್ ಆಗ್ಬಾರ್ದು, ಒಬ್ಳೆ ಹಿಂಗ್ ಕೂತ್ಕೊಳ್ಳೋದು 15 ದಿನ ಅಂತ ಅನ್ಕೊಬಾರ್ದು. ಜೀವಂತವಾಗಿದೀವಿ ಅಂತ ಖುಷಿ ಪಡಬೇಕು. ಜೀವಂತವಾಗಿದ್ದೀವಿ, ಎದುರಿಸ್ತೀವಿ ಇದನ್ನ ಅಂತ ಖುಷಿ ಪಡಬೇಕು. ಅಂಡ್ ಜೀವಂತವಾಗಿ ಇರೋದೇ ಒಂದು ವರದಾನ ತರ. ಬಿಕಾಸ್ ಇಟ್ಸ್ ಶಾಕಿಂಗ್ ಎಷ್ಟು ಜನ ತೀರೋಗಿದ್ದಾರೆ. ನಾನು ಭಯ ಪಡಿಸ್ತಾ ಇಲ್ಲ, ಒಂದು ನೆಗೆಟಿವ್ ಎನರ್ಜಿ ಎಬ್ಬಿಸ್ತಾ ಇಲ್ಲ. ನಾನು ಇಲ್ಲಿ ನಾನು ವಾಸ್ತವ ಹೇಳ್ತಾ ಇದ್ದೀನಿ. ನೀವು ಸುರಕ್ಷಿತವಾಗಿ ಇರಲೇಬೇಕು, ಜೀವಂತವಾಗಿ ಇರಲೇಬೇಕು ಅಂತ ನಿರ್ಧಾರ ತಗೊಂಡು, ಪ್ರಿಕಾಷನ್ಸ್ ತಗೊಂಡು ಲಾಕ್ಡೌನ್ ಅಲ್ಲಿ ಇಂಡೋರು ಮನೆಯಲ್ಲಿ ಇರಲೇಬೇಕು. ಅಂದ್ರೆ ಯಾವ ತರ ಅಂದ್ರೆ ಅವರು ಇದು ಲೈಫ್ ಅಲ್ಲಿ ಆಗಿರ್ಬೋದು ಅಥವಾ ದಿನಚರಿ ಹೇಗಿರ್ಬೇಕು ಅವ್ರದ್ದು, ಅಂದ್ರೆ ಏನೇನು ತಗೋಬೇಕು, ಅಂದ್ರೆ ಫುಡ್ ಆಗಿರ್ಬೋದು. ಫುಡ್ ಚೆನ್ನಾಗಿ ತಿನ್ನಿ. ಏನಿದ್ರು ಆಬ್ವಿಯಸ್ಲಿ ನಿಮಗೆ ಕೆಮ್ಮೆಲ್ಲ ಇದ್ರೆ ನೀವು ತಣ್ಣಕ್ಕೆ ಏನಿದೆಯೋ ತಣ್ಣಕ್ಕೆ ಕುಡಿಬೇಡಿ. ಐಸ್ ಕ್ರೀಮ್ ಎಲ್ಲ ತಿನ್ಬೇಡಿ. ಅದರ್ವೈಸ್ ಈಟ್ ವೆರಿ ವೆಲ್. ಬಿಕಾಸ್ ನಮಗೆ ಕಾಯಿಲೆ, ಯಾವುದೇ ಒಂದು ಕಾಯಿಲೆ ಬಂದರೂ ನಾವು ಎಷ್ಟು ಚೆನ್ನಾಗಿ ತಿಂತೀವಿ. ದ ಫುಡ್ ನ್ಯೂಟ್ರಿಷನ್ ಇಸ್ ದ ಬೇಸಿಕ್ ಮೆಡಿಕೇಶನ್, ಫಾಲೋಡ್ ಬೈ ಮೆಡಿಸಿನ್ಸ್, ಫಾಲೋಡ್ ಬೈ ಸ್ಟೀಮ್, ಫಾಲೋಡ್ ಬೈ ಡೂಯಿಂಗ್ ಯೋಗ ಆಸನಾಸ್. ನನ್ನ ಯೂಟ್ಯೂಬ್ ಚಾನೆಲಲ್ಲಿ ನಾನು ಯೋಗ ಆಸನಗಳು ಹಾಕಿದ್ದೀನಿ. ಯಾವ ಯೋಗಾಸನ ಮಾಡಿದ್ರೆ ನಿಮ್ಮ ಲಂಗ್ಸ್ ಏನಿದೆಯೋ ತುಂಬಾ ಚೆನ್ನಾಗಿರುತ್ತೆ ಅಂತ ಆ ಯೋಗಾಸನಗಳು ಮಾಡಿ ನಾನು ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಒಂದಷ್ಟು ಟಿಪ್ಸ್ ಹಾಕಿದ್ದೀನಿ. ಕೊರೋನಾನಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಬಾಳ್ಬೇಕು ಅಂತ. ಓಕೆ, ನೀವು ಅವಾಗಿಂದ ನಮ್ಮ ಮನೆಯವರು ಅಂತ ಹೇಳ್ತಾ ಇದ್ದಾರೆ. ನಮಗೂ ಕ್ಯೂರಿಯಾಸಿಟಿ, ಯಾರು ಅವರು, ನಿಮ್ಮ ಜೀವನ ಹೇಗಿದೆ, ಆ ದಾಂಪತ್ಯ ಜೀವನ? ಅವರು ಸರ್ಜನ್ನು. ಅಂಡ್ ಅವ್ರಿಗೆ ಇಷ್ಟ ಇಲ್ಲ ಕ್ಯಾಮ್ರಾ ಮುಂದೆ ಬರೋದು. ಅವ್ರಿಗೆ ನಾನು ಒದ್ದಾಡ್ಕೊಂಡು ಬನ್ರಿ ಅಂತ ಹೇಳಿದ್ರು. ನಾನು ಬರಲ್ಲ. ಅವ್ರನ್ನ ಇಲ್ಲಿವರೆಗೂ ನೋಡೇ ಇಲ್ಲ. ಇಲ್ಲ, ಫೋಟೋಸ್ ಅಲ್ಲಿ ಇದಾರೆ, ಎಲ್ಲ ಕಡೆ ಇದಾರೆ. ಸೊ ಕ್ಯಾಮ್ರಾ ಮುಂದೆ ಬರಲ್ಲ. ಎಷ್ಟು ಹೇಳಿದ್ರು ಬರಲ್ಲ. ನನಗೆ ಇಷ್ಟ ಇಲ್ಲ. ನಾನು ಬರೋದು ಪ್ರೈವಸಿ ನನ್ನ ಲೈಫಲ್ಲಿ ತುಂಬಾ ಇಷ್ಟ. ನಾನು ಎಲ್ಲೇ ಹೋದ್ರು ನಾನು ಯಾರಂತ ಯಾರಿಗೂ ಗೊತ್ತಾಗಬಾರ್ದು. ನಾನಾಯ್ತು ಜನಸೇವೆ ಆಯ್ತು, ಸರ್ಜನ್ ಆಗಿ ನಾನು ಸರ್ವಿಂಗ್ ದ ಸೊಸೈಟಿ ಆಯ್ತು. ನನ್ನ ಹತ್ರಲ್ಲೇ ಖುಷಿ ನೀನೇನ್ ಮಾಡ್ತೀಯೋ ಮಾಡು ಕ್ಯಾಮ್ರಾ ಮುಂದೆ, ನಿನ್ನ ಇಷ್ಟ, ನಿನ್ನ ಜೀವನ. ರಂಗ ಹಚ್ಬಿಟ್ಟು ಏನ್ ಮಾಡ್ತೀವಿ, ಅವರ ಎಂಟರ್ಟೈನರ್, ಯು ಬಿ ಎಂಟರ್ಟೈನರ್, ನನಗೆ ಇನ್ವಾಲ್ವ್ ಮಾಡಬೇಡ ಅಂತ ತುಂಬಾ ಕ್ಲಿಯರ್ ಆಗಿ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಾನು ಏನ್ ಮಾಡ್ಬೇಕು. ಹೀಗೆ ದಾಂಪತ್ಯ ಜೀವನ ಹೇಗಿದೆ? ಸಿಂಪಲ್ ಆಗಿದೆ. ಆಕ್ಚುಲಿ ನಾವು ಮದುವೆ ಮಾಡ್ಕೊಂಡಿದ್ರು ಕೂಡ ನಮ್ಗೇನು ಬದಲಾವಣೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಟು ಬಿ ಫ್ರಾಂಕ್ ವಿತ್ ಯು. ಬಿಕಾಸ್ ನಾನು ತುಂಬಾ ವರ್ಷಗಳಿಂದ ಮದುವೆ ಆಗ್ಬೇಕು ಅನ್ಕೊಂಡಿದ್ರಿ. ಏನ್ ಮಾಡುದು, ಈಗ ಲಾಕ್ಡೌನ್ ಅಲ್ಲಿ ಮದ್ವೆ ಆದೆ. ಏಪ್ರಿಲ್ 2020 ನಲ್ಲಿ ಮದ್ವೆ ಆದೆ. ನಾನು ತುಂಬಾ ಬೇಜಾರಾಯ್ತು. ಒಂದು ಬರ್ಡೇ ಮಾಡಿದ್ರೆ 300 ಜನ ಕರಿತೀವಿ. ಒಂದು ಸಹಜ, ಎವ್ರಿ ಇಯರ್ ಬರ್ಡೇ ಮಾಡಿದ್ರೆ 300 ಜನ
ಕರಿತೀವಿ ಪ್ರತಿ ವರ್ಷ. ಸೊ ಮದ್ವೆ ಮಾಡಿದ್ರೆ 1,000 ಜನ ಆದ್ರೂ ಕರಿಬೇಕಲ್ವಾ, ಅದು ಹೈದ್ರಾಬಾದ್, ಮುಂಬೈ. ಮದ್ವೆ ಜೀವನದಲ್ಲಿ ಒಂದೇ ಸಲ ಆಗೋದು ರೀ ಸಾಮಾನ್ಯವಾಗಿ, ನಂದಂತೂ ಒಂದೇ ಸಲನೇ. ಓಕೆ, ಸೊ ಅಟ್ಲೀಸ್ಟ್ 1,000 ಜನ ಕರಿಬಾರ್ದು ನಾನು? ಕಾಯೋಣ, ಚೆನ್ನಾಗಿ ಎಲ್ಲ ಕಡೆ ಪ್ರಚಾರ ಮಾಡಿ ಖುಷಿ ಖುಷಿಯಾಗಿ ಮದ್ವೆ ಮಾಡೋಣ ಅಂತ ಅನ್ಕೊಂಡಿದ್ರೆ ಈ ತರ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಅಲ್ಲಿ ಸಣ್ಣ ಪುಟ್ಟದಾಗಿ ಮದ್ವೆ ಮಾಡಿದ್ವಿ, ಪರಿವಾರ ಸೇರ್ಕೊಂಡ್ಬಿಟ್ಟು. ಇನ್ನ ಮುಂದೆ ಆದ್ರೆ ಆ ಒಂದು ಇನ್ಸಿಡೆಂಟ್ ಆಯ್ತು. ಆ ಇನ್ಸಿಡೆಂಟ್ ಆದ್ರೆ ಫೋನ್ ಪಬ್ಲಿಕ್ ಕೈಗೆ ಬಿದ್ದು ಅಗ್ಗದ ಪ್ರಚಾರಕ್ಕೆ ನನ್ನ ಮದ್ವೆಯ ಒಂದು ಪ್ರಚಾರ ಬಿದ್ದು ನನಗೆ ತುಂಬಾ ಬೇಜಾರಾಯ್ತು. ಯಾವ ಹೆಣ್ಣಿಗೂ ಹೆಂಗಿಷ್ಟ ಆಗತ್ತೆ ಅವರ ಒಂದು ಮದುವೆಯ ಫೋಟೋಸ್ ಅಗ್ಗದ ಪ್ರಚಾರಕ್ಕೆ ಬಳಸಲಾಗಿದೆ. ಅವರ ಒಂದು ಪವಿತ್ರವಾದ ಗಂಡ ಹೆಂಡತಿಯ ಒಂದು ರಿಲೇಶನ್ಶಿಪ್ ಬಗ್ಗೆ ಅಷ್ಟು ಅಸಹ್ಯ ಅಶ್ಲೀಲವಾಗಿ ಮಾತಾಡಲಾಗಿದೆ ಅಂತ ಯಾವ ಹೆಣ್ಣಿಗೂ ಇಷ್ಟ ಆಗಲ್ಲ. ಅಂತ ಒಂದು ಶ್ರಾಪ ಯಾವ ಹೆಣ್ಣಿಗೂ ಬೀಳಬಾರದು. ನನಗೂ ಆಸೆ ಇತ್ತು, ಓಕೆ ಬುಕ್ ಮಾಡೋಣ ಮ್ಯಾರೇಜ್ ಹಾಲು, 1,000 ಜನ, ಮಾಧ್ಯಮನೂ ಇರುತ್ತೆ, ಕನ್ನಡ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ, ಹಿಂದಿ ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ, ಮಲಯಾಳಂ ಇಂಡಸ್ಟ್ರಿಯಿಂದ ನಾನೇ ಟಿಕೆಟ್ ಹಾಕ್ಬಿಟ್ಟು ಜನರು ಕರೆಸ್ಬಿಟ್ಟು ಇಡೀ ಮದುವೆ ಹಾಲ್ ಬುಕ್ ಮಾಡಿ ತಾಜಲ್ಲೋ ಎಲ್ಲೋ ಮದುವೆ ಮಾಡ್ತೀನಿ, ಜೋರಾಗಿ ಮಾಡ್ತೀನಿ ಅಂತ ಘಂಟಾಘೋಷವಾಗೋ ಪ್ಲಾನ್ ಇತ್ತು. ಬಟ್ ಈ ತರ ಆಗೋಯ್ತು. ಅಂಡ್ ಹೆಮ್ಮೆಯಿಂದ ಹೇಳ್ಕೊಬೇಕ್ರಿ, ಮದ್ವೆ ಆದ್ರೆ ಯಾಕ್ರಿ ಬಚ್ಚಿಡ್ಬೇಕು? ಯಾವುದೇ ಜಾತಿಯವ್ರ ಜೊತೆ ಆಗಿರ್ಬೋದು, ಯಾವುದೇ ರೀತಿಯವ್ರ ಜೊತೆ ಆಗಿರ್ಬೋದು, ನಾವು ಇಷ್ಟಪಟ್ಬಿಟ್ಟು ನಮ್ಮ ಸ್ವಾಭಿಮಾನದ ಜೊತೆಗೆ ನಾವು ಲವ್ ಮಾಡ್ಬಿಟ್ಟು ಮದ್ವೆ ಆಗ್ತಿದೀವಿ ಅಂದ್ರೆ, ಜೀವನದಲ್ಲಿ ಒಂದೇ ಸಲ ಮದ್ವೆ ಆಗ್ತಿದ್ವಿ ಅಂದ್ರೆ ಹೇಳ್ಕೊಬೇಕು ನಾವು. ಅಂದ್ರೆ ನಿಮ್ ಕಷ್ಟ ಕಾಲದಲ್ಲಿ ನನ್ನ ಪರ್ಸನಲ್ ಫೋಟೋಸ್, ಮದ್ವೆಯ ಫೋಟೋಸ್, ಅಂಡ್ ದಟ್ಸ್ ಎಕ್ಸ್ಟ್ರೀಮ್ಲಿ ಪರ್ಸನಲ್. ಅದನ್ನ ಅಗ್ಗದ ಪ್ರಚಾರಕ್ಕೆ ಬಳಸ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ಜಾತಿ ರೀತಿಯ ಬಗ್ಗೆ ಮಾತಾಡ್ಬಿಟ್ಟು ಅವಮಾನ ಮಾಡೋ ಒಂದು ಅಧಿಕಾರ ಯಾರಿಗೂ ಇಲ್ಲ. ನಾನೇನು ಸಣ್ಣ ಪುಟ್ಟ ಮಗುನ ಇವ್ರಿಗೆ ಇದು ಮಾಡಿಬಿಟ್ರು, ಅದು ಫೋರ್ಸ್ ಮಾಡಿದ್ರು, ಇದು ಫೋರ್ಸ್ ಮಾಡಿದ್ರು. ನನ್ನ ಇಷ್ಟು ಇರೋ ಒಂದು 3 ವರ್ಷದ ಮಗುನ ನನಗೆ ಯಾರಾದ್ರೂ ಫೋರ್ಸ್ ಮಾಡೋದಕ್ಕೆ? ಒಂದ್ ಕಾಲ ಇದ್ದೆ 15 ವರ್ಷ, 17 ವರ್ಷ, 20 ವರ್ಷ ಇರ್ತೀವಿ, ಅವಾಗ ಸೂಕ್ಷ್ಮ ಇರ್ತೀವಿ ನಾವು. ಬಟ್ ಈಗ ನನಗೆ 32 ವರ್ಷ ನನಗೆ. ಸೊ ಈಗ ನಮಗೆ ನಮ್ಮ ನಿರ್ಧಾರಗಳು ತಗೊಳ್ಳೋ ಅಧಿಕಾರ ಇದೆ, ತಲೆನೂ ಇದೆ, ರೈಟ್? So it's very wrong to be using marriage photos, personal family photos, ಗಲೀಜ್ ಕ್ಯಾಪ್ಷನ್ಗಳು ಹಾಕ್ಬಿಟ್ಟು ಏನೇನೋ ಬರೆದ್ಬಿಟ್ಟು ಹೇಳೋದಿಕ್ಕೂ ಮುಜುಗರ ಆಗುತ್ತೆ ನನಗೆ. ಬಟ್ ಎನಿ ವಿಚ್ ವೇಸ್ ಇಟ್ ಇಸ್ ದ ಪಾಸ್ಟ್. ಒಂದು ಕೆಟ್ಟ ಸಮಯ ಬಂದರೆ, ಕೆಟ್ಟ ಅಲೆ ಬಂದರೆ, ಆ ಕೆಟ್ಟ ಅಲೆ ನಲ್ಲಿ ನಾವೆಲ್ಲ ಮುಳುಗೋಗ್ತೀವಿ. ಬಟ್ ನಾನು ಮುಳುಗೋಗಲ್ಲ, ನಾನು ಎದುರಿಸ್ತೀನಿ. ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಆ ಶಕ್ತಿ ಜೊತೆ ನಿಮ್ಮ ಮುಂದೆ ಕೂತಿದ್ದೀನಿ. ನಾನು ಬರೀ ನನ್ನ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ, ಮಿಕ್ಕಿದ್ದು ಭಗವಂತನ ಕೈಗೆ ಬಿಡ್ತೀನಿ. ಅಂತ ಕಷ್ಟ ಕಾಲದಲ್ಲಿ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿತ್ತು? ನನಗೆ ಬಂದಿದ್ದೆ ನನ್ನ ತಾಯಿ, ನನ್ನ ತಂದೆ, ನನ್ನ ಮನೆಯವರ ಇಡೀ ಪರಿವಾರ. ನನಗೆ ಬಂದಿದ್ದೆ ಅವರು. ನಿಜ ಹೇಳ್ಬೇಕಂದ್ರೆ ನನಗೆ ಬಂದಿದ್ದೆ ಅವರು. ನನ್ನ ಪರಿವಾರ ಅಂದ್ರೆ ಒಂದು ವ್ಯಾಲ್ಯೂ ನನಗೆ ಗೊತ್ತಾಯ್ತು. ಪರಿವಾರ ಅಂದ್ರೆ ಏನು ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಆ ವ್ಯಾಲ್ಯೂ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾರಿಗ್ಯಾರು ಆಗೋದಿಲ್ಲ, ಆಗೋರು ನಮ್ಮವ್ರು ಮಾತ್ರ. ಹೌದು, ಬೇರೆ ಇನ್ಯಾರು ಬರೋದಿಲ್ಲ ನಮ್ಮ ಕಷ್ಟ ಕಾಲ. ಅದೇನ್ ಹೇಳ್ತಾರೆ, ಕಷ್ಟದ ಕಾಲದಲ್ಲಿ ಬಂದವನೇ ರಾಜಸಿಂಹ. ಮಿಕ್ಕಿದ ಟೈಮಲ್ಲಿ ಒಟ್ಟು ಐಶೋ ಆರಾಮಾಗಿ ಜೀವನ ಮಾಡೋ ಟೈಮಲ್ಲಿ ಬಂದು ಸೆಲ್ಫಿ ಹೊಡ್ಕೊಂಡು ಹೋಗೋರು ತುಂಬಾ ಸಿಗ್ತಾರೆ. ಬಟ್ ಕಷ್ಟದ ಕಾಲಲ್ಲಿ ಬಂದು ಬರೀ ಕೈ ಹಿಡೀರಿ, ನನಗೆ ನೀವು ಊಟ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ, ಬರೀ ಸಮಾಧಾನ ಮಾಡಿ. ನಾನು ಆಚೆ ಬಂದಿದ್ದ ಕೂಡಲೇ ಒಂದು 10, 15, 20 ಸ್ನೇಹಿತರು ನನ್ನ ಮನೆಗೆ ಬಂದು ಭೇಟಿ ಆಗೋದು. ಇಂಡಸ್ಟ್ರಿಯಿಂದ ಹೇಳ್ಬೇಕಂದ್ರೆ ಮಲಯಾಳಂ ಇಂಡಸ್ಟ್ರಿಯಿಂದ ತುಂಬಾ ದೊಡ್ಡ ಪ್ರೊಡ್ಯೂಸರ್ ಬಂದ್ರು, ಕನ್ನಡ ಇಂಡಸ್ಟ್ರಿಯಿಂದ ನಮ್ಮ ಕೆ ಮಂಜು ಅಣ್ಣ ಬಂದ್ರು. ಇದೀವಿ ನಾವು, ಆರಾಮಾಗಿರು, ಕೆಟ್ಟ ಕಾಲ ಹೋಯ್ತಲ್ವಾ, ಆರಾಮಾಗಿರು ಅಂತ ಹೇಳೋರು ತುಂಬಾ ಸ್ವಲ್ಪ ಜನ ಬಂದ್ರು. ಇಲ್ಲಾಂದ್ರೆ ಸುಮ್ಮನೆ ಬಂದ್ಬಿಟ್ಟು ಟೈಮ್ ಪಾಸ್ ಮಾಡ್ಬಿಟ್ಟು ಹೋಗೋರು ತುಂಬಾ ಜನ ಇದ್ರು. ಸೊ ನಮ್ಗೆ ಆ ಟೈಮ್ ಪಾಸ್ ಮಾಡೋರು ಬೇಡ, ನನಗೂ ಹೋಗೋಸ್ಕರ ಟೈಮ್ ಇಲ್ಲ. ಪ್ಲಸ್ ನಾನು ಈ ಒಂದು ಇನ್ಸಿಡೆಂಟ್ ಇಂದ ಆಚೆ ಬಂದಾದ್ಮೇಲೆ ನಾನು ಜನರಿಗೆ ಫೋನೇ ಮಾಡಿಲ್ಲ. ನನ್ನ ಫೋನ್ ನಂಬರ್ ಎಲ್ಲರ ಹತ್ರ ಇದೆ, ಫೋನ್ ನಂಬರು ಇವಾಗಿಗೂ ಅದೇ. ಸೊ ಈ ಒಂದು ಟೈಮಲ್ಲಿ ಈಗ ನನಗೆ ನಿಜವಾದ ಫ್ರೆಂಡ್ಸ್ ಯಾರಿದಾರೆ ಅವ್ರು ಫೋನ್ ಮಾಡ್ತಾರಲ್ವಾ, ಅದನ್ನ ನಮಗೆ ಗೊತ್ತಾಗತ್ತಲ್ವಾ, ಇವನು ಜೆನ್ಯೂನು, ಇವನು ಬರೀ ಶೋಕಿಗೆ ಬಂದಿತ್ತು. ತುಂಬಾ ಜನಕ್ಕೆ ಬೇಕಾಗಿದ್ದು ಸಂಜನಾ ಅನ್ನೋ ಸ್ಟಾರು. ಆ ಸಂಜನಾ ಅನ್ನೋ ಸ್ಟಾರ್ ಜೊತೆ ಫೋಟೋಸ್ ವಿಡಿಯೋಸ್ ತಗೊಂಡು ಫೇಸ್ಬುಕ್ ಅಲ್ಲಿ ಹಾಕ್ಲಿಕ್ಕೆ ಬಂದಿದ್ ಯಾರು? ಬರೀ ತೋರಿಸ್ಕೊಳ್ಳೋದಿಕ್ಕೆ ನಾನು ಸಂಜನಾಗ್ ತುಂಬಾ ಕ್ಲೋಸ್ ಇದ್ದೀನಿ ಅಂತ ಶೋ ಆಫ್ ಮಾಡ್ಕೊಳಕ್ ಬಂದಿದ್ ಯಾರು? ನಿಜವಾಗ್ಲೂ ಜೆನ್ಯೂನ್ ಆಗಿ ನನ್ನ ಫ್ರೆಂಡ್ ಯಾರು ಅಂತ ನನಗೆ ಗೊತ್ತಾಗ್ತಾ ಇದೆಯಲ್ಲ. ಸೊ ನನಗೆ 500 ಅಥವಾ 5000 ಆ ತರ ಶೋಕಿಯಲ್ಲಿರೋ ಫ್ರೆಂಡ್ಸ್ ಇಂದ ನನಗೆ 10, ಇವಾಗ್ಲೂ 20-30 ಇದಾರ್ರಿ, ನಂಬ್ತಿರೋ ಬಿಡ್ತಿರೋ, ಇವಾಗ್ಲೂ 20-30 ಜನ ಗಟ್ಟಿಯಾಗಿದ್ದಾರೆ ನನಗೋಸ್ಕರ.
ನನಗೆ ನಾನು ಸತ್ತು ಹೋದ್ರೆ ನನ್ನ ಹೆಣ ಎತ್ಕೊಂಡು ಹೋಗೋಕೆ ನನಗೆ ಬೇಕಾಗಿದ್ದು ಬರೀ 4 ಜನ. ಅದು ನನ್ನ ಪರಿವಾರದಲ್ಲೇ ಇದ್ದಾರೆ. ಪ್ಲಸ್ ಈ 23 ಜನ ಬೇಜಾನಾಯ್ತು ನನಗೆ ಎತ್ಕೊಂಡು ಹೋಗ್ಬಿಟ್ಟು ನನಗೆ ನನ್ನ ಅಂತಿಮ ಯಾತ್ರದಲ್ಲಿ ನನಗೆ ಹೋಗಮ್ಮ ಅಂತ ಹೇಳೋದಕ್ಕೆ. ಇಂಥದ್ದಲ್ಲಿ ಯಾಕೆ ಬೇಕು ಆ 4-5 ಸಾವಿರ ಶೋಕಿಯಲ್ಲಿರೋ ಜನ? ಅದರಿಂದ ಹೆಚ್ಚಾಗಿ ಈ ತರ ನಮ್ಮ ಸೇವೆ ಯಾರಿಗೆ ಬೇಕಿದೆ, ನಮ್ಮ ಒಂದು ಹೆಲ್ಪ್ ಯಾರಿಗೆ ಬೇಕಿದೆ, ಊಟ ಇಲ್ಲ ಅಕ್ಕ ಏನಾದ್ರು ಮಾಡ್ಕೊಡಕ್ಕ ಅಂತವ್ರ ಜೊತೆ ಹೋಗ್ಬಿಟ್ಟು ಅವ್ರಿಗೆ ಸೇವೆ ಮಾಡ್ಬಿಟ್ಟು ಏನು ಅವರಿಂದ ಎಕ್ಸ್ಪೆಕ್ಟ್ ಮಾಡದೆ ನನ್ನ ರಿಟರ್ನ್ ಬರೋದೇ ಹೆಚ್ಚು. ಹಾಗಾಗಿ ಈಗ ಸಂಜನಾ ಗಲ್ರಾನಿ ಫೌಂಡೇಶನ್ ಈ ಒಂದು ಮಹಾಮಾರಿಯನ್ನ ಗೆಲ್ಲೋದಿಕ್ಕೆ ಬಂದಿದ್ದೀವಿ. ಈ ಒಂದು ಮಹಾಮಾರಿಯನ್ನ ಒಂದು ಮಹಾಮಾರಿ ನಮ್ಮ ಮುಂದೆ ಸೋತೋಗ್ಬೇಕು ಅಂತ ಮಹಾಮಾರಿನ ಸೋಲ್ಸೋದಿಕ್ಕೆ ಬಂದಿದ್ದೀವಿ. ಅಂಡ್ ಸಂಜನಾ ಗಲ್ರಾನಿ ಫೌಂಡೇಶನ್ ಅಂತ ಹೇಳಿದ ಕೂಡಲೇ ದಿನ ರಾತ್ರಿ ನಾನು ಇದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನಗೂ ನನ್ನ ಜೀವನ ಇದೆ. ಬಟ್ ಈ ಮಹಾಮಾರಿನ ಅಥವಾ ಈ ತರ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಟೈಮಲ್ಲಿ ಅಥವಾ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಆಕ್ಟಿವೇಟ್ ಆಗ್ತೀವಿ, ಜೊತೆಗೆ ಬರ್ತೀವಿ. ಒಂದು ಎಮರ್ಜೆನ್ಸಿ ಟೈಮಲ್ಲಿ ಜೊತೆಗೆ ಬರ್ತೀವಿ, ಎಮರ್ಜೆನ್ಸಿ ಟೈಮಲ್ಲಿ ಸೇವೆ ಮಾಡ್ತೀವಿ. ಸಾಮಾನ್ಯ ಟೈಮಲ್ಲಿ ಮಾಡಿ ಅಥವಾ ಮಾಡಬೇಡಿ, ಇಟ್ಸ್ ನಾಟ್ ಅ ಬಿಗ್ ಡೀಲ್. ಸಾಮಾನ್ಯ ಟೈಮಲ್ಲಿ ಎಲ್ಲರಿಗೂ ಕೆಲಸ ಇರುತ್ತೆ, ಎಲ್ಲರಿಗೂ ದುಡಿಮೆ ಇರುತ್ತೆ. ಅಟ್ಲೀಸ್ಟ್ ಸಾಯಂಕಾಲ ಅವರ ಒಂದು ಊಟ ತಿನ್ನೋದಕ್ಕೆ ಅವರಿಗೆ ಊಟ ಇರುತ್ತೆ. ಈ ಕಾಲದಲ್ಲಿ ಇಲ್ಲ, ಈ ಟೈಮಲ್ಲಿ ಇಲ್ಲ. ಈ ಟೈಮಲ್ಲಿ ಒಂದು ದಿನದ ಊಟ ತಿನ್ಬೇಕು ಅಂದ್ರೆ ಅವತ್ತು ಒಂದು ದುಡಿಬೇಕಾಗುತ್ತೆ. ಗಾರೆ ಕೆಲಸದವರಾಗಿರ್ಬೋದು, ದಿನಗೂಲಿ ನೌಕರಾಗಿರ್ಬೋದು, ಅವರೇ ಬರ್ತಾ ಇರೋದು ನನ್ನ ಮನೆ ಕೆಳಗೆ. ನೀವು ಇಂದ್ರಾನಗರಲ್ಲಿ ಇದ್ದೀರಾ ಮೇಡಮ್, ಅಲ್ಲಿ ಯಾಕೆ ನೀವು ಹಂಚ್ತಾ ಇದ್ದೀರಾ, ಆರಾಮಾಗಿದೆಯಾ ಈ ಏರಿಯಾನಲ್ಲಿ? ಇಲ್ಲ, ಈ ಏರಿಯಾನಲ್ಲಿ ಒಂದ್ ಮನೆಯಿಂದಾನು ಅವರು ಸ್ವಾಭಿಮಾನ ಬಿಟ್ಬಿಟ್ಟು ಬಂದು ಪಾತ್ರೆನಲ್ಲಿ ನಮ್ಗೆ ಪ್ರಸಾದ ಕೊಡಿ ಅಂತ ಹೇಳ್ತಾ ಇಲ್ಲ. ನಾನು 2 ರೋಡ್ ಆ ಕಡೆ ಹೋಗಿದ್ದೀನಿ, ಮಾತಾಡ್ಕೊಂಡ್ ಬಂದಿದ್ದೀನಿ. ಧೂಪನಲ್ಲಿ ಆಚೆ ಹತ್ರ ಬಂದ್ರು